ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೇ ಈ ಥರ ಸಿಂಪಲ್ಲಾಗಿರುವಂಥ ತುಂಬಾ ಸೂಪರಾಗಿರುವಂಥ ರಂಗೋಲಿ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶಂಕುವಿನ ರಂಗೋಲಿ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ರಂಗೋಲಿ ಚೆನ್ನಾಗಿದೆ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನೆನ್ನೆ ವಿಡಿಯೋನಲ್ಲಿ ಗಣೇಶನ ಇಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ನೋಡಿ ಈಗ ನಮ್ಮೂರಲ್ಲಿ ಗಣೇಶನ ಇಟ್ಟಿದ್ದಾರೆ. ಇದು ನಮ್ಮನೆ ಹತ್ರನೇ. ತುಂಬಾ ಚೆನ್ನಾಗಿದೆ ಗಣೇಶ. ನಮ್ಮೂರಲ್ಲಿ ತುಂಬ ಗಣೇಶ ಇಡ್ತಾ ಇರ್ತಾರೆ. ನೋಡಿ ಈ ಸರಿ ನಮ್ಮ ರೋಡಲ್ಲಿ ಇಟ್ಟಿರೋದು ತುಂಬಾ ಚೆನ್ನಾಗಿದೆ ಅಲ್ವಾ. ಇಲ್ಲಿ ಸಾಂಗ್ ಹಾಕಿದ್ದಾರೆ, ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ. ಈಗ ಬನ್ನಿ ಒಳಗಡೆ ಹೋಗೋಣ, ಗಣೇಶ ಹೇಗಿದೆ ಅಂತ ತೋರಿಸ್ತೀನಿ. ಗಣೇಶ ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗೆ ಶಿವ ಮತ್ತು ಶಿವಲಿಂಗದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಶಿವ ಕೂಡ ಇದ್ದಾನೆ, ಹಾಗೆ ಶಿವಲಿಂಗ ಕೂಡ ಇದೆ. ಹಾಗೆ ಗೌರಿ ಮತ್ತು ಗಣೇಶನು ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ನೋಡಿ ಡೆಕೋರೇಷನ್ ಯಾವ ರೀತಿ ಮಾಡಿದ್ದಾರೆ ಅಂತ. ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ನೋಡಿ ಡೆಕೋರೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಆಚೆ ನಂದಿಯಿಂದ ನೀರು ಬರ್ತಾ ಇದೆ ಅಲ್ಲ, ಅದಂತೂ ತುಂಬ ಇಷ್ಟ ಆಯಿತು. ತುಂಬ ಜನ ಅಲ್ಲಿ ಸೆಲ್ಫಿ ತಗೊಳ್ಳೋದು ಈ ಥರ ಎಲ್ಲ ಮಾಡ್ತಾಯಿದ್ರು. ತುಂಬ ಇಷ್ಟ ಆಯಿತು. ನಂದಿ ನೋಡಿ, ನಂದಿ ಬಾಯಲ್ಲಿ ನೀರು ಬರ್ತಾ ಇದೆಯಲ್ವಾ, ಈ ಥರದ್ದು ಒಂದು ಇದು ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಹಾಗೆ ಇವತ್ತು ಗಣೇಶನ ಪೂಜೆ ಬಂದು ರಾತ್ರಿ 7 ಗಂಟೆಗೆ. ಹಾಗೆ ಇವತ್ತು ನಮ್ಮೂರಿನ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡ್ತಾರೆ. ಅದು ತುಂಬ ರಶ್ ಇರುತ್ತೆ ಅಂತೇಳಿ ನಾನು ಬೇಗ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ರಶಲ್ಲಿ ಹೋಗಿ ವೀಡಿಯೋ ಮಾಡೋದಕ್ಕಾಗಲ್ವಲ್ಲ, ಅದಕ್ಕೆ. ನೋಡಿ ಇದು ಬಾಗಿನ ಕೊಟ್ಟಿರೋದು. ಸರಿ ಕೊಟ್ಟೆ ನೋಡಿ, 2 ಬೆಳೆ ಕೊಟ್ಟವ್ರಿ ಅಷ್ಟೇ. ಇಲ್ಲಿ ನಮ್ಮೂರಲ್ಲಿ ಗಣೇಶನ ಕೂರಿಸಿದಾರಲ್ಲ, ಅಲ್ಲಿ ಬಾಗಿನ ಕೊಟ್ಟಿರೋದು ಇದು. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬಾಗಿನ ಕೊಟ್ಟಿದ್ದಾರೆ ಇವತ್ತು. ಹಾಗೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನವರಾತ್ರಿಯ 3ನೇ ದಿನದ ಪೂಜೆ ಎಲ್ಲ ಆಯಿತು ನಮ್ಮ ಮನೆಯಲ್ಲೂ ಕೂಡ. ನಾನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಮ್ಮನವ್ರಿಗೆಲ್ಲ ಯಾವ ಅಲಂಕಾರ ಮಾಡಿರ್ತಾರೆ ಅಂತಲೂ ತೋರಿಸ್ತೀನಿ. ಹಾಗೆ ಇವತ್ತು ಬೂದಿ ಬಣ್ಣದ ಕಲರ್ ಹಾಕೋಬೇಕು ಅಂತ ಹೇಳಿದಾರಲ್ಲ, ಇವತ್ತು ಚಂದ್ರಘಂಟ ದೇವಿನ ಪೂಜಿಸ್ತಾರೆ. ಅದಕ್ಕೆ ಬೂದಿ ಬಣ್ಣದ ಬಟ್ಟೆ ಹಾಕೋಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಹತ್ರ ಬೂದಿ ಬಣ್ಣದ ಸ್ಯಾರಿ ಯಾವುದೂ ಇಲ್ಲ. ಇದು ಸ್ವಲ್ಪ ಸೆಟ್ ಆಗುತ್ತೆ ಅಂದ್ಕೊಂಡು ಈ ಸ್ಯಾರಿ ಮುಟ್ಕೊಂಡಿದ್ದೀನಿ. ಈ ಸ್ಯಾರಿ ಹೇಗಿದೆ ಅಂತ ನೋಡಿ. ಫ್ರೆಂಡ್ಸ್, ಹಾಗೆ ಈಗ ನವರಾತ್ರಿ ಅಲ್ವಾ, ಪ್ರತಿದಿನ ಸಾಯಂಕಾಲ ಹೊತ್ತು ಮನೆ ಹೊಸಲಿಗೆ ತೊಳೆದು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು 2 ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ಇದನ್ನು ಮಾಡಿ ವಿಜಯದಶಮಿವರೆಗೂ ಈ ಥರ ಮಾಡಿ. ಈ ಪದ್ಧತಿ ಆಗಿನ ಕಾಲದಿಂದನೂ ಇದೆ. ಅದಕ್ಕೆ ನಾನು ಕೂಡ ಪ್ರತಿ ವರ್ಷವೂ ಮಾಡ್ತಾ ಇರ್ತೀನಿ. ವಿಜಯದಶಮಿವರೆಗೂ 9 ದಿನ ಹೊಸಲು ಪೂಜೆ ಮಾಡ್ತಾ ಇರ್ತೀವಿ. ನೀವು ಕೂಡ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಫ್ರೆಂಡ್ಸ್, ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮನವ್ರಿಗೆಲ್ಲ ಯಾವ ಅಲಂಕಾರ ಮಾಡಿರ್ತಾರೆ ಅಂತ ತೋರಿಸ್ತೀನಿ. ಇವತ್ತು ರಂಗೋಲಿ ಏನೂ ಆಗಿಲ್ಲ, ಹಂಗೆ ಇದೆ. ನೆನ್ನೆ ಎಲ್ಲ ಮಳೆ ಬಂದು ಹೊರಟೋಗಿತ್ತು. ಇವತ್ತು ಪರವಾಗಿಲ್ಲ. ಇವತ್ತು ರಂಗೋಲಿ ಮಾತ್ರ ಸೂಪರಾಗಿದೆ. ಅಲ್ಲ, ಶಂಕು. ಈಗ ನಮ್ಮೂರಿನ ಹನುಮಾನ್ ದೇವಸ್ಥಾನದಲ್ಲಿ ನೋಡಿ, ಹನುಮಾನ್ಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ವಾ ಬೆಣ್ಣೆ ಅಲಂಕಾರ. ಹಾಗೆ ಇದು ಬಂದು ಕೃಷ್ಣನ ದೇವಸ್ಥಾನ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನೋಡಿ ಇಲ್ಲಿ ಗಂಧದ ಅಲಂಕಾರ ಮಾಡಿದ್ದಾರೆ. ತುಂಬ ಸಿಂಪಲ್ಲಾಗಿ ಗಂಧದ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆಯಲ್ವಾ. ಇದು ಮಾರಿಯಮ್ಮ ದೇವಸ್ಥಾನ. ನೋಡಿ ಅಮ್ಮನವ್ರಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಬರೀ ಕಾಳಲ್ಲಿ ಅಲಂಕಾರ ಮಾಡಿರೋದು. ತುಂಬಾ ಚೆನ್ನಾಗಿದೆಯಲ್ವಾ.
ತಗೊಂಡಿದ್ದಿ. ಇದು ಸಪ್ಲಮ್ಮ ದೇವಿ ದೇವಸ್ಥಾನ ನೋಡಿ. ಅಮ್ಮನವ್ರಿಗೆ ಮೀನಾಕ್ಷಿ ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಇವತ್ತಂತೂ ಮಧ್ಯಾಹ್ನದಿಂದನೇ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಬಿಟ್ಟೇ ಇಲ್ಲ. ಬೆಂಗಳೂರಲ್ಲಿ ತುಂಬ ಮಳೆ ಅಂದರೆ ಮಳೆ. ಹಾಗೆ ನಾವು ಮಳೆಯಲ್ಲಿ ನೆನ್ಕೊಂಡೇ ಎಲ್ಲ ದೇವಸ್ಥಾನಗೂ ಹೋದ್ವಿ. ಆದರೆ ಗಂಗಮ್ಮ ದೇವಸ್ಥಾನಗೊಂದಕ್ಕೆ ಹೋಗೋಕ್ಕೆ ಆಗಿಲ್ಲ, ಯಾಕಂದರೆ ಮಳೆ ತುಂಬ ಜಾಸ್ತಿ ಬರ್ತಾಯಿತ್ತು. ಅದರಿಂದ ಗಂಗಮ್ಮ ದೇವಸ್ಥಾನಕ್ಕೊಂದು ಮಾತ್ರ ಮಿಸ್ ಆಗೋಯ್ತು ಇವತ್ತಿನ ದಿನ. ಹಾಗೆ ನೋಡಿ, ಇವತ್ತು ಮಳೆ ಬೇರೆ ಬರ್ತಾಯಿದೆ. ಹಾಗೆ ಗಣೇಶನ ಇಟ್ಟಿದ್ರಲ್ಲ ನೆನ್ನೆ, ಇವತ್ತು ವಿಸರ್ಜನೆ ಮಾಡ್ತಾಯಿದ್ದಾರೆ ನೋಡಿ. ಗಣೇಶನ ಮೆರವಣಿಗೆ ತುಂಬಾ ಚೆನ್ನಾಗಿದೆ. ಆದರೆ ಮಳೆ ಬಂದು ಪಾಪ ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ಹಾಗೆ ಮಳೆಯಲ್ಲೇ ನೆನ್ಕೊಂಡು ಎಲ್ಲರೂ ಡ್ಯಾನ್ಸ್ ಆಡಿಕೊಂಡು ಮೆರವಣಿಗೆ ಮಾಡ್ತಾಯಿದ್ದಾರೆ. ರಾತ್ರಿ 9 ಗಂಟೆವರೆಗೂ ನೋಡಿದ್ರು ಮಳೆ ನಿಲ್ಲೇ ಇಲ್ಲ. ಅದಕ್ಕೆ ಮೆರವಣಿಗೆ ಸ್ಟಾರ್ಟ್ ಮಾಡಿಬಿಟ್ರು ಮಳೆಯಲ್ಲೇ ನೋಡಿ. ಮಳೆಯಲ್ಲೇ ನೆನ್ಕೊಂಡು ಎಲ್ಲರೂ ಪಾಪ ಡ್ಯಾನ್ಸ್ ಮಾಡ್ಕೊತ ಎಲ್ಲರೂ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಹೋಗ್ತಾಯಿದ್ದಾರೆ. ಎಂಥದ್ದು ಇಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. 3ನೇ ದಿನದ ನವರಾತ್ರಿಯ ಅಲಂಕಾರಗಳು ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.